ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕತು. ಬಂಧುಗಳೇ, ಇವತ್ತು ನಿಮ್ಮ ಮುಂದೆ ನಿಂತಿರುವುದು ಬರೀ ಒಂದು ನಿತ್ಯದ ಸುದ್ದಿಯನ್ನು ಹೇಳುವುದಕ್ಕಲ್ಲ, ಅಥವಾ ಯಾವುದೋ ಒಂದು ಟ್ರೆಂಡಿಂಗ್ ವಿಷಯದ ಬಗ್ಗೆ ಮಾತನಾಡಿ ಹೋಗುವುದಕ್ಕಲ್ಲ. ಪ್ರತಿಯೊಬ್ಬ ತಾಯಿಯ ಕಣ್ಣಲ್ಲಿ, ಪ್ರತಿಯೊಬ್ಬ ಸಹೋದರನ ಎದೆಯಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಅಂತರಾತ್ಮದಲ್ಲಿ ಕಣ್ಣೀರಿಳಿಯುವಂತೆ ಮಾಡುವ, ಎದೆ ಸೀಲುವಂತಹ ಅತ್ಯಂತ ದೋಖಾದ ಕಣ್ಣೀರಿನ ಕಥೆಯೊಂದನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಿಶಾನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕುಂಬ್ರ ಸಾರಪುಣ್ಣಿ ಎಂಬ ಆ ಸಣ್ಣ ಹಳ್ಳಿಯಲ್ಲಿ ಬಡತನದ ನಡುವೆಯೂ ಹೂವಿನಂತೆ ಅರಳಿದ ಹೆಣ್ಣು ಮಗಳು, ಕಣ್ಣುಗಳಲ್ಲಿ ಸಾವಿರಾರು ಸುಂದರ ಕನಸುಗಳನ್ನು ಹೊತ್ತು ಮುಖದಲ್ಲಿ ಸದಾ ಮಾಸದ ಮುಗ್ಧ ನಗುವನ್ನು ಇಟ್ಟುಕೊಂಡು ಬಾಳುತ್ತಿದ್ದ ಜೀವ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ತಾಯಿಯ ಕಷ್ಟ ಕಾರ್ಪಣ್ಯಗಳನ್ನು ಕಣ್ಣಾರೆ ಕಂಡು ನಾನು ಬೆಳೆದು ದೊಡ್ಡವಳಾಗಿ ನನ್ನ ತಾಯಿಯ ಕಣ್ಣೀರು ಒರೆಸಬೇಕು, ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ದಿನವೂ ಕನಸು ಕಂಡಿದ್ದ ನಿಶಾನ ಇವತ್ತು ನಮ್ಮೊಂದಿಗಿಲ್ಲ. ಅವಳ ಕೊನೆಯ ವಿಡಿಯೋಗಳು, ಅವಳ ಕೊನೆಯ ಆಟಗಳು, ಅವಳ ಕೊನೆಯ ನಗು, ಅವಳ ಕೊನೆಯ ಮಾತುಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಆ ವಿಡಿಯೋದಲ್ಲಿ ಅವಳು ನಗುತ್ತಿದ್ದಳು, ಆದರೆ ಆ ನಗುವಿನ ಹಿಂದೆ ಎಂತಹ ಕತ್ತಲ ಅಡಗಿತ್ತು. ಆ ಸಣ್ಣ ವಯಸ್ಸಿನ ಮುಗ್ಧ ಮನಸ್ಸಿನ ಹಿಂದೆ ಎಷ್ಟು ದೊಡ್ಡ ಕಣ್ಣೀರಿನ ಕತ್ತಲಿತ್ತು ಎಂಬುದು ಜಗತ್ತಿಗೆ ತಿಳಿಯುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಕೇವಲ 21 ವರ್ಷ ಪ್ರಾಯ, ಸಮಾಜವನ್ನು, ಪ್ರಪಂಚದ ಕುತಂತ್ರಗಳನ್ನು ಇನ್ನೂ ಸರಿಯಾಗಿ ಅರ್ಥೈಸಿಕೊಳ್ಳದ ಎಳೆಯ ವಯಸ್ಸು. ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವಳು ಕಟ್ಟಿಕೊಂಡ ಕನಸುಗಳು ಒಂದೆರಡಲ್ಲ. ನನ್ನ ಸಂಸಾರವನ್ನು ನಾನೊಂದು ಪುಟ್ಟ ಅರಮನೆಯಂತೆ ನೋಡಿಕೊಳ್ಳುತ್ತೇನೆ, ನನ್ನ ಅತ್ತೆ ಮಾವನನ್ನು ಹೆತ್ತ ತಂದೆಯಂತೆ ಕಾಯುತ್ತೇನೆ, ನಾದಿನಿಯನ್ನು ಸ್ವಂತ ತಂಗಿಯಂತೆ ಪ್ರೀತಿಸುತ್ತೇನೆ ಎಂದು ಹೃದಯ ತುಂಬಿ ಹೊಸ ಬದುಕಿಗೆ ಹೆಜ್ಜೆ ಇಟ್ಟಿದ್ದಳು. ಆದರೆ ಇವತ್ತು ಆ ಮನೆಯಲ್ಲಿ ಉಳಿದಿರುವುದು ಬರೀ ಮೌನ ಮತ್ತು ರಕ್ತ ಸಿಕ್ತ ನೆನಪುಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಆ 2.5 ವರ್ಷದ ಮುದ್ದಾದ ಎಲೆಯ ಮಗು. ತಾಯಿಯ ಪ್ರೀತಿ ಎಂದರೆ ಏನೆಂದು ತಿಳಿಯುವ ಮುನ್ನವೇ, ಅಮ್ಮನ ಬೆಚ್ಚಗಿನ ಅಪ್ಪುಗೆಯನ್ನು ಅನುಭವಿಸುವ ಮುನ್ನವೇ ಅನಾಥವಾಗಿ ನಿಂತಿದೆ. ಆ ಪುಟ್ಟ ಕೈಗಳಿಂದ ತಾಯಿಯ ಫೋಟೋವನ್ನು ಮುಟ್ಟಿ ಬಾಬಿ ಬಾಬಿ ಎಂದು ಕರೆಯುತ್ತಿರುವಾಗ, ಆ ತೊದಲು ನುಡಿಗಳನ್ನು ಕೇಳಿದಾಗ ಕಳ್ಳು ಹೃದಯವು ಕರಗಿ ನೀರಾಗುತ್ತದೆ. ಆ ಮಗುವಿಗೆ ಈ ಸಮಾಜ ಹೇಗೆ ಅರ್ಥ ಮಾಡಿಸುತ್ತದೆ? ನಿನ್ನನ್ನು 9 ತಿಂಗಳು ಹೊರತು ಜಗತ್ತಿಗೆ ತಂದ ಆ ತಾಯಿ ಇನ್ನು ಎಂದಿಗೂ ಹಿಂದಿರುಗಿ ಬರಲ್ಲ ಎಂದು ಆ ಎಲೆಯ ಕಂದನಿಗೆ ಯಾರು ಹೇಳುತ್ತಾರೆ? ಆ ಮಗುವಿನ ಕಣ್ಣಿನಿಂದ ಜಾರಿದ ಪ್ರತಿಯೊಂದು ಹನಿಯು ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಾತ್ಮವನ್ನು ಪ್ರಶ್ನೆ ಮಾಡುತ್ತಿದೆ. ಆ ಮಗುವಿನ ಕಣ್ಣೀರಿಗೆ ಜಗತ್ತಿನ ಯಾವ ಆಸ್ತಿ, ಯಾವ ಹಣವು ಈಡಾಗಲು ಸಾಧ್ಯವೇ ಇಲ್ಲ. ನಮ್ಮ ಸಮಾಜಕ್ಕೆ ನಿಜಕ್ಕೂ ಏನಾಗಿದೆ? ಹೆಣ್ಣನ್ನು ಗೌರವಿಸುವ, ಹೆಣ್ಣನ್ನು ಸಂಸಾರದ ಬೆಳಕು ಎಂದು ಪೂಜಿಸುವ ಈ ನಾಡಿನಲ್ಲಿ ಇನ್ನೊಂದು ಮನೆಯಿಂದ ತನ್ನ ಮನೆ ಮಗಳನ್ನು ಬಿಟ್ಟು ಬಂದ ಹೆಣ್ಣು ಮಗಳನ್ನು ಪರಾಕಿಯಲಂತೆ ನೋಡುವುದು ಎಷ್ಟು ಸರಿ? ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಅಹಂಕಾರದ ಮಾತುಗಳು, ಕ್ಷುಲ್ಲಕ ಕಾರಣಗಳ ಕಿರಿಕಿರಿ ಮತ್ತು ಮನುಷ್ಯತ್ವವಿಲ್ಲದ ಸ್ವಾರ್ಥ, ಇವುಗಳ ಅಂತಿಮ ಪರಿಣಾಮವೇನು? ಒಂದು ಹೂವಿನಂಥ ಜೀವ ಧೂಳಿಪಟವಾಯಿತು. ಒಂದು ಇಡೀ ಕುಟುಂಬವೇ ಹಾಳಾಯಿತು. ಯಾಕೆ ನಮಗೆ ಸಹನೆ ಇಲ್ಲದಂತಾಗಿದೆ? ಇನ್ನೊಂದು ಮನೆ ಮಗಳನ್ನು ಸ್ವಂತ ಮಗಳಂತೆ ಪ್ರೀತಿಯಿಂದ ನೋಡಿಕೊಳ್ಳಲು ನಮಗೆ ಯಾಕೆ ಸಾಧ್ಯವಾಗುತ್ತಿಲ್ಲ? ಒಂದು ಕ್ಷಣದ ಕೋಪ, ಸ್ವಲ್ಪ ಅಹಂಕಾರ ಮತ್ತು ದ್ವೇಷದ ಭಾವನೆ ಇಡೀ ಜೀವನವನ್ನೇ ಜೈಲಿನ ಕತ್ತಲಿಗೆ ತಳ್ಳುತ್ತದೆ ಎನ್ನುವುದನ್ನು ಮರೆತು ಬಿಟ್ಟಿದ್ದೇವೆ. ಇಂತಹ ಕ್ರೂರತೆಗಳು, ಇಂತಹ ಅನ್ಯಾಯಗಳು ನಮ್ಮ ಸಮಾಜದಲ್ಲಿ ನಿಲ್ಲುವುದು ಎಂದು ಪ್ರೀತಿಯ ಸಹೋದರರೇ, ಪವಿತ್ರ ಇಸ್ಲಾಂ ಧರ್ಮವು ಹೆಂಡತಿಗೆ ಕೊಟ್ಟ ಸ್ಥಾನಮಾನ ಅತ್ಯುತ್ತಮವಾದದ್ದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಕೊನೆಯ ಉಪದೇಶದಲ್ಲೂ ಹಜ್ಜತುಲ್ ವದಾ
ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಅತ್ಯಂತ ಗಂಭೀರವಾಗಿ ಎಚ್ಚರಿಸಿದರು. ವಮಿನ್ ಆಯಾತಿಹಿ ಅನ್ ಖಲಕ ಲಕುಂ ಮಿನ್ ಅನ್ಫುಸಿಕುಂ ಅಜ್ವಾಜನ್ ಲಿತಸ್ಕುನು ಇಲೈಹಾ ವಜಅಲ ಬೈನಕುಂ ಮವದ್ದತಂ ವರಹ್ಮ. ಸೂರತ್ ಅರ್-ರೂಮ್ 21ನೇ ಆಯತ್. ಆತನು ನಿಮಗೋಸ್ಕರ ನಿಮ್ಮಿಂದಲೇ ಸಂಗಾತಿಯನ್ನು ಸೃಷ್ಟಿಸಿದನು, ನೀವು ಅವರಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಬೇಕೆಂದು, ಮತ್ತು ನಿಮ್ಮ ನಡುವೆ ಪ್ರೀತಿ ಮತ್ತು ಕರುಣೆಯನ್ನು ಉಂಟು ಮಾಡಿದನು. ಹದೀಸ್ ಬೋಧನೆ ನೋಡಿ, ಖೈರುಕುಂ ಲಿ ಅಹ್ಲಿಹಿ ವನ ಖೈರುಕುಂ ಲಿ ಅಹ್ಲಿ. ನಿಮ್ಮಲ್ಲಿ ಅತ್ಯುತ್ತಮ ವ್ಯಕ್ತಿ ಎಂದರೆ ತನ್ನ ಕುಟುಂಬದೊಂದಿಗೆ ಮತ್ತು ಹೆಂಡತಿಯೊಂದಿಗೆ ಅತ್ಯುತ್ತಮವಾಗಿ ನಡೆದುಕೊಳ್ಳುವವನು. ಇವತ್ತು ಈ ಪ್ರಕರಣ ದೇಶದ ಕಾನೂನಿನ ಅಂಗಳದಲ್ಲಿದೆ. ತನಿಖೆಗಳು ಬಿರುಸಿನಿಂದ ನಡೆಯುತ್ತಿವೆ. ಬಂಧನವಾಗಿದೆ. ಸತ್ಯತೆಗಳು ಪೋಸ್ಟ್ಮಾರ್ಟಮ್ ಮತ್ತು ತನಿಖಾ ವರದಿಗಳಿಂದ ಬರಬೇಕಿದೆ. ನಮ್ಮ ದೇಶದ ಕಾನೂನು ಮತ್ತು ಪೊಲೀಸ್ ವ್ಯವಸ್ಥೆ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತದೆ ಎಂಬ ಸಂಪೂರ್ಣ ಭರವಸೆ ನಮಗಿದೆ. ಈ ದುರಂತದಿಂದ ಪ್ರತಿಯೊಂದು ಕುಟುಂಬವು ಕಲಿಯಬೇಕಾದ ದೊಡ್ಡ ಪಾಠಗಳು: ನಿಮ್ಮ ಮನೆಗೆ ಬಂದ ಸೊಸೆಯನ್ನು ಹಸಿರು ತಂದ ಮಗಳಂತೆ ಗೌರವಿಸಿ. ಸಂಸಾರದಲ್ಲಿ ಸಣ್ಣ ಪುಟ್ಟ ಜಗಳಗಳಾದಾಗ ಅಹಂಕಾರ ಬಿಟ್ಟು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಹೆಣ್ಣು ಮಕ್ಕಳ ಮಾನಸಿಕ ನೆಮ್ಮದಿಗೆ ಪ್ರತಿಯೊಬ್ಬರೂ ಆದ್ಯತೆ ನೀಡಿ. ನಿಶಾಲಿಗೆ ಅಲ್ಲಾಹು ಸ್ವರ್ಗ ನೀಡಲಿ. ಆ ಮುದ್ದಾದ ಮಗುವಿಗೆ ಹಾಗೂ ಆ ತಾಯಿಗೆ ಈ ದುಃಖವನ್ನು ತಡೆಯುವ ಶಕ್ತಿ ಅಲ್ಲಾಹು ನೀಡಲಿ. ಬಂಧುಗಳೇ, ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಪ್ರತಿಯೊಂದು ಮನೆಯಲ್ಲೂ ಹೆಣ್ಣಿಗೆ ಗೌರವ ಸಿಗುವಂತಾಗಲಿ. ಈ ಘಟನೆಯ ಬಗ್ಗೆ ನಿಮ್ಮ ಹೃದಯಾಂತರಾಳದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಪ್ರೀತಿಯ ಸಹೋದರ, ಬಹಳ ಬೇಸರ ಆಗ್ತಾ ಇದೆ. ಆ ಪುಟ್ಟ ಮಗು ಆ ತಾಯಿಯ ಕಬ್ರಸ್ಥಾನದಲ್ಲಿ ನಡೆದು ಹೋಗುವ ದೃಶ್ಯವನ್ನು ನಾನೊಂದು ವಿಡಿಯೋದಲ್ಲಿ ನೋಡಿ ಬಹಳ ಬೇಸರವಾಯಿತು. ನನ್ನ ಚಿಕ್ಕ ಮಗುವಿನ ನೆನಪು ನನಗೆ ಬಂತು. ಒಂದು ನಿಮಿಷ ತಾಯಿ ಇಲ್ಲದೆ ಮನೆಯಲ್ಲಿ ನಮ್ಮ ಮಕ್ಕಳು ಇರಲ್ಲ. ಒಂದು ನಿಮಿಷ ತಾಯಿ ಇಲ್ಲ ಅಂದರೆ ಆ ಮಕ್ಕಳಿಗೆ ಎಷ್ಟು ಬೇಸರ ಆಗ್ತದೆ. ಎಲ್ಲಿ ಹೋದರೂ ತಾಯಿ ಮತ್ತೆ ತಾಯಿ ಬರುವ ತನಕ ತಾಯಿಯನ್ನೇ ಹುಡುಕಾಟದಲ್ಲಿ ನಮ್ಮ ಮಕ್ಕಳಿರ್ತಾರೆ. ನೀವು ಊಹಿಸಿ ನೋಡಿ, ಒಂದು 2-3 ದಿನ ನಮ್ಮ ಮನೆಯಲ್ಲಿ ಆ ಮಕ್ಕಳ ತಾಯಿ ಇಲ್ಲದರೆ ಆ ಜೀವನ ಅನುಭವಿಸಿದವರಿಗೆ ಗೊತ್ತಾಗ್ಬೋದು ಆ ಬೇಸರ. ಈ ದುಃಖವನ್ನು ಸಹಿಸುವ ಮಹಾಶಕ್ತಿ ಆ ಮುದ್ದಾದ ಮಗುವಿನಿಗೆ ಅಲ್ಲಾಹು ನೀಡಲಿ. ಆ ಪ್ರೀತಿಯ ಮಕ್ಕಳು, ಆ ಪ್ರೀತಿಯ ಮಗು ತನ್ನ ತಾಯಿಯನ್ನು ಹುಡುಕಾಡುವಾಗ ಆ ತಂದೆಗೆ, ಆ ಕುಟುಂಬಕ್ಕೆ ಎಷ್ಟು ಬೇಸರವಾಗ್ಬೋದು. ನಮ್ಮ ಹೆಣ್ಣು ಮಕ್ಕಳು, ಮದುವೆಯಾಗಿ ಕೊಟ್ಟ ಹೆಣ್ಣು ಮಕ್ಕಳಿಗೆ ಅಲ್ಲಾಹು ಸುರಕ್ಷಿತ ನೀಡಲಿ. ಎಷ್ಟೋ ಹೆಣ್ಣು ಮಕ್ಕಳು ತುಂಬ ಬೇಸರದಲ್ಲಿ, ಒಂದೊಂದು ಹೆಣ್ಣು ಮಕ್ಕಳು ಅವರ ಮನೆಯ ಕಷ್ಟಗಳನ್ನು, ಅಲ್ಲಿ ಸಹಿಸುವ ನರಕ ಯಾತನೆಯನ್ನು ಫೋನ್ ಮುಖಾಂತರ ತಿಳಿಸಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತಾರೆ. ಬೇಸರ ಆಗ್ತಾ ಇದೆ. ಅಲ್ಲಾಹು ರಬ್ಬ್ ಸುಬ್ಹಾನಹು ತಆಲಾ ಎಲ್ಲರಿಗೂ ಸಂರಕ್ಷಣೆ ಅಲ್ಲಾಹು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.